ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆ ಅಷ್ಟೇ ಅಂದ್ರೆ ಒಂದು ವಾರದ ಹಿಂದೆ ಎಸ್ ಜಾನಕಿ ಅವರು ನಿಧನರಾದ್ರು. ಈ ವಿಷಯ ನಮ್ಗೆಲ್ಲರಿಗೂ ಗೊತ್ತು. ಯಾಕೆಂದ್ರೆ ಅವ್ರ ಸಾಧನೆಗಳು ಏನು ಕಮ್ಮಿ ಮಾಡಿಲ್ಲ. ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದೆ. ಆದ್ರೆ ಕನ್ನಡ ಚಿತ್ರರಂಗ ಅವ್ರನ್ನ ಎಷ್ಟು ಕೆಟ್ಟದಾಗಿ ನಡ್ಸ್ಕೊತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಸ್ ಜಾನಕಿ ಅವರು 17ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಅವ್ರ ಹಾಡುಗಳನ್ನ ಹಾಡ್ತಾರೆ. 48,000 ಹಾಡುಗಳನ್ನ ಅವರು ಅವರ ಒಂದು ವೃತ್ತಿ ಜೀವನದಲ್ಲಿ ಹಾಡ್ತಾರೆ. ಅದರಲ್ಲಿ ಅತಿ ಹೆಚ್ಚಾಗಿ ಆಡಿದ್ದು ಕನ್ನಡ ಚಿತ್ರರಂಗದಲ್ಲೇನೆ. ಹತ್ತತ್ರ 4,000ಕ್ಕಿಂತ ಅಧಿಕ ಹಾಡುಗಳನ್ನ ಆಡಿದ್ರು. ಅದಾದ್ಮೇಲೆ ಮಲಯಾಳಂಲ್ಲಿ ಆಡಿದ್ರು, ತೆಲುಗು, ತಮಿಳು ಈ ತರ ಹತ್ತಾರು ಭಾಷೆಗಳಲ್ಲಿ ಅವರು ತಮ್ಮ ಹಾಡುಗಳನ್ನ ಆಡಿದ್ರು. ಆದ್ರೆ ಅವ್ರು ಆಂಧ್ರ ಪ್ರದೇಶದಲ್ಲಿ ಜನಿಸ್ತಾರೆ. ಆಮೇಲೆ ಮದ್ರಾಸಲ್ಲಿ ಇರ್ತಾರೆ. ಕೊನೆಗೆ ಅವರು ಮೈಸೂರಿಗೆ ಬರ್ತಾರೆ. ಯಾಕೆಂತಂದ್ರೆ ಅವ್ರಿಗೆ ಕರ್ನಾಟಕ ಅಂದ್ರೆ ಸಿಕ್ಕಾಪಟ್ಟೆ ಅಚ್ಚುಮೆಚ್ಚಾಗಿರುವಂತ ಜಾಗ. ಅವರ ಮೊದಲ ಹಾಡು ಸಹ 1957 ಅಣ್ಣವರ ಒಂದು ಸಿನಿಮಾ ರಾಯರ ಸೊಸೆ ಅಂತ ಇರುತ್ತೆ. ಆ ಒಂದು ಸಿನಿಮಾದಲ್ಲಿ ಅವರು ತನ್ನ ಸಿನಿ ಜೀವನ ಕೂಡ ಪ್ರಾರಂಭ ಮಾಡ್ತಾರೆ ಮೊದಲಿಗೆ. ಆದ್ರೆ ಅಂತ ಒಂದು ನಾಯಕಿ ಸತ್ತಾಗ, ಅಂದ್ರೆ ಅಂತ ನಾಯಕಿ ಒಂದು ನಿಧನರಾದಾಗ ಕರ್ನಾಟಕದ ಸಾಕಷ್ಟು ಜನ ಕಲಾವಿದರು, ಅಂದ್ರೆ ದೊಡ್ಡ ಕಲಾವಿದರು ಯಾರ್ಯಾರು ಬಂದಿದ್ರು ಅಂದ್ರೆ ಶ್ರೀನಾಥ್ ಅವರು, ತಾರಾ ಅವರು, ಉಮಾಶ್ರೀ ಅವರು, ಹಂಸಲೇಖ ಅವರು, ಸಾಧು ಕೋಕಿಲ್ ಅವರು, ಎಣಿಸಿದ್ರೆ ಒಂದು 10 ಜನ ಸಿಗ್ಬೋದು. ಅಷ್ಟು ಜನ ಮಾತ್ರನೇ ಅವ್ರ ಅಂತ್ಯಕ್ರಿಯೆ ಭಾಗವಹಿಸಿದ್ದು. ಮಿಕ್ಕಿದ ದೊಡ್ಡ ದೊಡ್ಡ ನಟರು ಯಾರು ಕೂಡ ಬಂದಿಲ್ಲ. ಈ ನಟರುಗಳಿಗೆಲ್ಲ ಅದೇನ್ ಕೆಲಸ ಐತೋ ಗೊತ್ತಿಲ್ಲ. ಕನ್ನಡದ ಒಂದು ಹಿನ್ನೆಲೆ ಗಾಯಕಿ, ಅದು ದೊಡ್ಡ ಮಟ್ಟದ ಸಾಧನೆ ಮಾಡಿರೋರು ತೀರ್ಕೊಂಡಾಗ ಅವರ ಮುಖ ನೋಡ್ಬೇಕು ಅನ್ನೋ ಸೌಜನ್ಯ ಕೂಡ ಅವ್ರಿಗೆ ಇಲ್ಲ ಅಂತ ಕಾಣುತ್ತೆ. ಜುಲೈ 12ನೇ ತಾರೀಕು ಶಿವರಾಜ್ ಕುಮಾರ್ ಅವ್ರ ಬರ್ತಡೇ ಇತ್ತು. ಅದು ಪೂರ್ವ ಯೋಜಿತ ಕಾರ್ಯಕ್ರಮ ಆದ್ರೂ ಸಹ ಶಿವಣ್ಣ ಅವರು ಕೂಡ ಒಂದು ವೇದಿಕೆ ಮೇಲೆ ಅವ್ರಿಗೋಸ್ಕರ ಒಂದ್ ನಿಮಿಷ, ಒಂದೂವರೆ ನಿಮಿಷ ಮೌನಾಚರಣೆ ಮಾಡಿದ್ರು. ಅದಾದ್ಮೇಲೆ ಅವ್ರು ಮಧ್ಯಾಹ್ನ ಮೇಲೆ ಕೂಡ ಹೋಗಿ ಮೈಸೂರು ನೋಡ್ಕೊ ಬರ್ಬೋದಾಗಿತ್ತು. ಆದ್ರೆ ಅವ್ರು ಹೋಗ್ಲಿಲ್ಲ. ಸಾಕಷ್ಟು ಸಿನಿಮಾ ಪ್ರಮೋಷನ್ ಅಥವಾ ಹೊಸ ಸಿನಿಮಾಗಳ ಬಗ್ಗೆ ಮಾತಾಡ್ತಾನೆ ಕಾಲ ಕಳೆದು ಬಿಟ್ರು ಅವತ್ತು. ಯಾಕೆಂತಂದ್ರೆ ಅಣ್ಣವ್ರ ಸಿನಿಮಾಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಆಡಿದ್ದಾರೆ ಎಸ್ ಜಾನಕಿ ಅವರು. ಆ ಒಂದು ಋಣಕ್ಕಾದ್ರೂ ಶಿವರಾಜ್ ಕುಮಾರ್ ಅವ್ರು ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ಬೇಕಾಗಿತ್ತು. ಆ ಕೆಲಸ ಕೂಡ ಅವ್ರು ಮಾಡ್ಲಿಲ್ಲ. ಅದೇನಕ್ಕೆ ಆತರ ಮಾಡಿದ್ರು ಅಂತ ಗೊತ್ತಿಲ್ಲ. ಶಿವರಾಜ್ ಕುಮಾರ್ ಅವರು ಇದೇ ಫಸ್ಟ್ ಅಲ್ಲ, ಈ ತರ ಸಾಕಷ್ಟು ವಿಷಯಗಳನ್ನ ಮಾಡಿದ್ದಾರೆ. ಹಿರಿಯ ಕಲಾವಿದರು ತೀರ್ಕೊಂಡಾಗ ಸಾಕಷ್ಟು ನಟರು ಕೂಡ ಗೈರಾಗಿದ್ದಾರೆ. ಆದ್ರೆ ಶಿವರಾಜ್ ಕುಮಾರ್ ಅವರೇ ಮೊದಲಿಗರು. ಅದಾದ್ಮೇಲೆ ಯಶ್ ಅವರು ಬಾಲಿವುಡ್ ಸಿನಿಮಾ ಪ್ರಮೋಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನ ಕರ್ನಾಟಕದಲ್ಲಿ ಬಂದು ಈ ತರದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುದೀಪ್ ಅಂತೂ ಕೆಲವು ಸರಿ ಇರ್ತಾರೆ, ಕೆಲವು ಸರಿ ಕಾಣಿಸೋದೇ ಇಲ್ಲ. ಅವ್ರ ಸಿನಿಮಾ ಬಂದಾಗ ಮಾತ್ರ ಪ್ರೆಸ್ ಮುಂದೆಗಡೆ ಬಂದು ಅವ್ರು ಬೇಕಾದಂಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಸಾವಿರ ಮಾತಾಡ್ತಾರೆ. ಆದ್ರೆ ಎಸ್ ಜಾನಕಿ ಅವ್ರ ನಿಧನ ಆದಾಗ ಹತ್ರ ಮೈಸೂರು, ಇಲ್ಲಿ ಬೆಂಗಳೂರಿಂದ ಅಮ್ಮಮ್ಮ ಅಂದ್ರೆ ಒಂದ್ 2 ಅವರ್ ಜರ್ನಿ ಇರ್ಬೋದು. ಹೋಗಿ ನೋಡ್ಕೊಂಡ್ ಬರ್ಲಿಲ್ಲ. ಯಶ್ ಅವರು ಬರ್ಲಿಲ್ಲ, ಸುದೀಪ್ ಬರ್ಲಿಲ್ಲ, ಶಿವರಾಜ್ ಕುಮಾರ್ ಬರ್ಲಿಲ್ಲ. ದರ್ಶನ್ ಅವರಂತೂ ಬಿಡಿ, ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತಗೊಂಡ್ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರು. ಈ ತರ ಸಾಕಷ್ಟು ಕಲಾವಿದರು, ಸತೀಶ್ ಅವರಾಗಿರ್ಬೋದು, ಪ್ರಜ್ವಲ್ ಅವರು ಅವರ ಸಿನಿಮಾಗೆ ಒಂದು ವಿವಾದ ಆದಾಗ ಪ್ರೆಸ್ ಮೀಟ್ ಮುಂದೆ ಬಂದು ಮಾತಾಡಿದ್ರು ಹೊರತು ಈ ತರ ಹಿರಿಯ ಕಲಾವಿದರು ಸತ್ತಾಗ ಅವ್ರು ಹೋಗಿ ನೋಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಇಷ್ಟೆಲ್ಲ ಆದ್ರೂ ಸಹ ಕನ್ನಡ ಚಿತ್ರರಂಗದ ನಟರು ಒಬ್ರು ಸಹ, ಅಂದ್ರೆ ಟಾಪ್ ಹೀರೋಗಳು ಏನಿದ್ದಾರೆ ಅವರಾಗ್ಲಿ ಅಥವಾ ನಾಯಕಿಯರಾಗ್ಲಿ ಯಾರು ಸಹ ಜಾನಕಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿಲ್ಲ. ಅವ್ರನ್ನ ನೋಡೋದಕ್ಕೂ ಹೋಗ್ಲಿಲ್ಲ. ಮತ್ತೆ ಇನ್ನೊಂದು ಬೇಜಾರಿನ ವಿಷಯ ಏನು ಅಂತಂದ್ರೆ, ರವಿಚಂದ್ರನ್ ಅವರು ಮಾತು ಮುಂಚೆ ಟಿವಿಲಿ ಕೂತ್ಕೊಂಡು ಮಾತಾಡ್ತಾರೆ. ಏನಂತಂದ್ರೆ, ಎಷ್ಟ್ ಜನಕ್ಕೆ ಅವ್ರಿಗೆ ನಾವ್ ಏನೇ ಕೊಟ್ಟಿದ್ರು ಕಮ್ಮಿನೇ ಅವ್ರಿಗೆ. ನಾವು ಏನೇ ದುಡ್ಡು ಕೊಟ್ರು ಅದು ಕಮ್ಮಿನೇ, ಇನ್ನೂ ಜಾಸ್ತಿ ಕೊಡಬೇಕಾಗಿತ್ತು ಅಂತ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾರೆ. ಆದ್ರೆ ಅವ್ರು ಸತ್ತಾಗ ಹೋಗಿ ಅವ್ರನ್ನ ಮುಖ ಕೂಡ ನೋಡ್ಲಿಲ್ಲ. ಯಾಕೆಂತಂದ್ರೆ ಅತಿ ಹೆಚ್ಚು ರವಿಚಂದ್ರನ್ ಸಿನಿಮಾಗಳು ಇತ್ತು ಅಂತಂದ್ರೆ ಅದ್ರಲ್ಲಿ 80% ಎಷ್ಟ್ ಜನಕ್ಕೆ ಅವ್ರ ಹಾಡುಗಳಿಂದನೇ ಆ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರೋದು. ಎಷ್ಟ್ ಜನಕ್ಕೆ ಅವರು ಹಂಸಲೇಖ ಇಲ್ಲ ಅಂತಂದ್ರೆ ರವಿಚಂದ್ರನ್ ಇಲ್ಲ. ಆ ತರ ಇರ್ಬೇಕಾದ್ರೆ ಎಷ್ಟ್ ಜನಕ್ಕೆ ಅವ್ರನ್ನ ಹೋಗಿ ಅವ್ರು ನೋಡ್ಬೇಕಾಗಿತ್ತು. ಅದು ಕೆಲಸ ಕೂಡ ಮಾಡ್ಲಿಲ್ಲ. ಮತ್ತೆ ಟಿವಿಲೂ ಅಷ್ಟೇ ಮೊನ್ನೆ ಒಂದು ಪದ ಬಳಕೆ ಮಾಡಿದ್ರು. ಎಷ್ಟ್ ಜನಕ್ಕೆ ಅವ್ರಿಗೆ ನಾವ್ ಏನೇ ಕೊಟ್ರು ಕಮ್ಮಿನೇ, ಪುಡ್ಕೋಸಿನೂ ಕೊಟ್ಟಿಲ್ಲ ಅಂತ ಹೇಳಿದ್ರು. ಒಬ್ಬ ಹಿರಿಯ ನಟ ಆಗಿ ಒಂದು ದೊಡ್ಡ ಹಿನ್ನೆಲೆ ಗಾಯಕರಿಗೆ ಆತರ ಪದ ಬಳಕೆ ಮಾಡಿದ್ದು ಕೂಡ ತಪ್ಪು. ಹಾಗಾಗಿ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಪದ ಬಳಕೆಯಲ್ಲಿ ಹಿಡಿತಾ ಇರ್ಬೇಕು ರವಿಚಂದ್ರನ್ ಅವ್ರಿಗೆ. ಅವರು ಸಹ ಅವ್ರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ಲಿಲ್ಲ. ಜಗ್ಗೇಶ್ ಅವ್ರು ಕೂಡ ಬರ್ಲಿಲ್ಲ. ಎಲ್ಲ ಒಂದು ಜೀ ಕನ್ನಡ ಅಥವಾ ಕಲರ್ಸ್ ಕನ್ನಡ ಇಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಹೊರತು ಅವ್ರ ಅಂತ್ಯಕ್ರಿಯೆಯಲ್ಲಿ ಭಾಗ ಆಗ್ಬೇಕು ಅಂತ ಒಂದು ಸೌಜನ್ಯ ಕೂಡ ಕನ್ನಡ ನಟರಿಗಿಲ್ಲ. ಅದಕ್ಕೆ ಅನ್ಸುತ್ತೆ ಕನ್ನಡ ಚಿತ್ರರಂಗ ಇಷ್ಟು ಸಂಕಷ್ಟಕ್ಕೆ ಸಿಲುಕಿರೋದು. ಕನ್ನಡ ಪ್ರೇಕ್ಷಕರು ನಿಮ್ಮನ್ನ ಒಂದಷ್ಟು ದೂರ ಇಟ್ಟಿರೋದು. ಯಾಕೆಂತಂದ್ರೆ ನೀವು ಸಿನಿಮಾ ಬಂದಾಗ ಬರ್ತೀರಾ, ಅಲ್ಲೆಲ್ಲೋ ಕುತ್ಕೊಂಡು ಮಾತಾಡ್ತೀರಾ, ಪ್ರೆಸ್ ಮೀಟ್ ಮಾಡ್ಕೋತೀರಾ, ಇಲ್ಲ ಯಾವ್ದಾದ್ರು ಒಂದು ಸಿನಿಮಾ ಹಾಲ್ನ ಬುಕ್ ಮಾಡ್ಕೋತೀರಾ, ಅಲ್ಲಿ ಮಾತಾಡ್ತೀರಾ. ಹೊರಗಡೆ ಜನಕ್ಕೆ ನೀವು ಕಾಣಿಸೋದೇ ಇಲ್ಲ. ನೀವು ಮತ್ತೆ ಮೀಡಿಯಾದವ್ರು ಇರ್ತೀರಾ, ಜನನ್ನ ಮೂರ್ನರಾಗಿ ಮಾಡ್ಬಿಟ್ಟಿದ್ದೀರಾ. ಮುಂಚೆ ದೊಡ್ಡ ದೊಡ್ಡ ಹೀರೋಗಳ್ದು ಸಿನಿಮಾ ಟ್ರೈಲರ್ ಬಿಡುಗಡೆ ಆದಾಗ ಅಥವಾ ಟೀಸರ್ ಬಿಡುಗಡೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಹುಬ್ಬಳ್ಳಿ ಸರ್ಕಲ್ ಅಥವಾ ಬೆಂಗಳೂರು ಈ ತರ ಜಾಗಗಳಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಅಂತ ಮಾಡ್ತಿದ್ರಿ. ಅಟ್ಲೀಸ್ಟ್ ಜನ ಕಣ್ಣು ಕಾಣಿಸ್ತಿದ್ರಿ. ನೀವು ಮಾತಾಡೋದನ್ನ ಜನ ಕೇಳಿಸ್ಕೊತಾ ಇದ್ರು. ಈಗ ಅದನ್ನು ಬಿಟ್ಬಿಟ್ಟಿದ್ದೀರಾ. ಒಂದು 4 ಗೋಡೆ ಒಳಗಡೆ ಸಿಕ್ಕೊಂಡು ಅಲ್ಲೇ ಮಾತಾಡ್ತೀರಾ. ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಅಪ್ಲೋಡ್ ಮಾಡಿಸ್ತೀರಾ. ಹಾಗಾಗಿ ಜನ ಕೂಡ ನಿಮ್ ಸಿನಿಮಾಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದಾರೆ. ಆ ತರ ಒಂದು ಪರಿಸ್ಥಿತಿಗೆ ತಂದಿರೋದು ನೀವೇನೆ. ಮತ್ತೆ ಇನ್ನೊಂದು, ಜಾನಕಿ ಅವರ ಸಾಧನೆಗಳು ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಆ ಒಂದು ಸಾಧನೆಗಳಲ್ಲಿ ಈಗಿನ ಕನ್ನಡ ಚಿತ್ರರಂಗದ ಸ್ಟಾರ್ ನಟರು ಯಾರು ಕೂಡ ಅರ್ಧ ಕೂಡ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಆ ತರ ಒಂದು ಸಾಧನೆಗಳನ್ನ ಅವ್ರು ಮಾಡಿದ್ದಾರೆ. ಈಗಿನ ನಟರು ಅಣ್ಣವ್ರನ್ನ ನೋಡಿ ಸಾಕಷ್ಟು ಕಲಿಯೋದಿದೆ. ಯಾಕೆಂತಂದ್ರೆ ಪುಟ್ಟಣ್ಣ ಕಣಗಾಲ್ ಅವರು ಅಣ್ಣವ್ರು ವಿರುದ್ಧ ಸಾಕಷ್ಟು ಷಡ್ಯಂತ್ರ ಮಾಡಿದ್ರು ಅಥವಾ ಸಾಕಷ್ಟು ಅಸಮಾಧಾನ ಹೊರಹಾಕಿದ್ರು ಕೂಡ ಅಣ್ಣವರು, ಪುಟ್ಟಣ್ಣ ಕಣಗಾಲ್ ಅವರು ಒಂದು ಅಂತ್ಯ ಕಾಲದಲ್ಲಿದ್ದಾಗ ಹೋಗಿ ಅವ್ರನ್ನ ನೋಡ್ಕೊಂಡ್ ಬಂದ್ರು, ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ರು, ಅವರ ಕೈಲಾದಷ್ಟು ಅವ್ರು ಸಹಾಯ ಮಾಡ್ಕೊಂಡ್ ಬಂದ್ರು. ಅದಾದ್ಮೇಲೆ ಪ್ರಭಾಕರ್ ಅವ್ರ ಹಾಸ್ಪಿಟಲ್ ಇದ್ದಾಗ ಅಷ್ಟೇನೆ ಅವ್ರನ್ನು ಹೋಗಿ ನೋಡ್ಕೊಂಡ್ ಬಂದ್ರು. ಯಾಕೆಂತಂದ್ರೆ ಅಣ್ಣವ್ರಿಗಿದ್ದಂತ ದೊಡ್ಡ ಮನ್ಸದು. ಆದ್ರೆ ಅಣ್ಣವ್ರು ಕಟ್ಟಿದ ಚಿತ್ರರಂಗದಲ್ಲಿ
ನೀವೆಲ್ಲ ಬಂದು ಇವಾಗಿನ ನಟರು ಏನಿದ್ದೀರಾ ನೀವೆಲ್ಲ ಬಂದು ದುಡ್ಡು ಮಾಡ್ತಾ ಇದೀರ ಹೊರತು ಅಣ್ಣವ್ರ ಆದರ್ಶಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಇದೇ ಎಸ್ ಜಾನಕಿ ಅವರು ಕನ್ನಡ ಚಿತ್ರರಂಗಕ್ಕೋಸ್ಕರ ಹೋರಾಟ ಮಾಡಿದ್ರು. ಯಾವ ತರ ಅಂತಂದ್ರೆ ಹಿನ್ನೆಲೆ ಗಾಯಕರಿಗೆ ಅವಾರ್ಡ್ಗಳು ಕೊಡ್ತಾ ಇರ್ಲಿಲ್ಲ, ಯಾವುದೇ ಒಂದು ಪ್ರಶಸ್ತಿಗಳು ಕೊಡ್ತಾ ಇರ್ಲಿಲ್ಲ. ಆಗ ಇದೇ ಜಾನಕಿ 6 ವರ್ಷ ಪ್ರತಿಭಟನೆ ಮಾಡಿದ್ರು. ಹಿನ್ನೆಲೆ ಗಾಯಕರಿಗೆ ರಾಜ್ಯ ಪ್ರಶಸ್ತಿ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು 6 ವರ್ಷ ಕನ್ನಡ ಆಡೋದನ್ನೇ ನಿಲ್ಸಿದ್ರು. ಆಗ ಮತ್ತೆ ಅವರ ಒಂದು ಮನ್ನಣೆಗೆ ಒಪ್ಪಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಪ್ರಶಸ್ತಿ ಕೊಡೋದು ಕೂಡ ಒಪ್ಕೊಂತು. ಈ ತರದ್ದೆಲ್ಲ ಅವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ. 4 ಸರಿ ನ್ಯಾಷನಲ್ ಅವಾರ್ಡ್ ಬಂದಿದೆ, 33 ಸರಿ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ. ಈ ತರದ್ದೆಲ್ಲ ದೊಡ್ಡ ಸಾಧನೆ ಮಾಡಿರುವಂತ ನಟಿ. ಅದು ಇಷ್ಟು ದೊಡ್ಡ ಸಾಧನೆ ಮಾಡಿರುವಂತ ಹಿನ್ನೆಲೆ ಗಾಯಕರು, ಅದು ನಮ್ಮ ಕರ್ನಾಟಕದವರು. ಅಂದ್ರೆ ಅವ್ರು ಹುಟ್ಟಿದ ಆಂಧ್ರ ಪ್ರದೇಶ ಇರ್ಬೋದು, ಆದ್ರೆ ಅವ್ರು ಅತಿ ಹೆಚ್ಚು ಹಾಡುಗಳು ಆಡಿದ ಕನ್ನಡದಲ್ಲೇ. ಮತ್ತೆ ಅವರು ಕೊನೆಯದಾಗಿ ತನ್ನ ಸಮಾಧಿ ಕೂಡ ಮೈಸೂರಲ್ಲೇ ಇರ್ಬೇಕು ಅಂತ ಕೂಡ ಆಸೆ ಪಟ್ಟವ್ರು. ಏನಂತಕ್ಕೆ ಅಂತಂದ್ರೆ ಅವರು ಕರ್ನಾಟಕದ ಮೇಲೆ ಮತ್ತು ಕನ್ನಡದ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ರು. ಆದ್ರೆ ಕನ್ನಡ ನಟರು ಅವ್ರಿಗೆ ಏನ್ ಮಾಡಿದ್ರು ಹೇಳಿ, ಕೊನೆಗೆ ಅವರ ಅಂತ್ಯಕ್ರಿಯೆಯಲ್ಲಿ ಕೂಡ ಭಾಗವಹಿಸಲಿಲ್ಲ. ನಿಮ್ಗೆಲ್ಲ ಅದೇನೇ ಕೆಲಸ ಇದ್ರು, ಏನೇ ಬ್ಯುಸಿ ಇದ್ರು, ಬಂದು ಒಂದ್ 2 ಅವರ್ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಸುದೀಪ್ ಅವರು ಆಗಿರ್ಬೋದು, ಯಶ್ ಅವ್ರು ಆಗಿರ್ಬೋದು, ಈ ತರ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದೀರಾ. ಅದು ಇವಾಗ ಬೆಳೀತಿರೋ ಕಲಾವಿದರು ಕೂಡ ತುಂಬಾ ಜನ ಇದ್ದಾರೆ. ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು. ಈ 3 ಜನ ಯಾವ ತರ ಅಂತಂದ್ರೆ ಅವ್ರ ಸಿನಿಮಾಗಳು ಬಂದಾಗ ಮಾತ್ರ ಬೆಂಗಳೂರಿಗೆ ಬರ್ತಾರೆ, ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅಥವಾ ಅವ್ರ ಸಿನಿಮಾನ ಪ್ರಮೋಷನ್ ಮಾಡ್ಕೋತಾರೆ, ವಾಪಸ್ ಅವ್ರ ಪಾಡಿಗೆ ಅವರು ಮಂಗಳೂರು ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅದ್ ಬಿಟ್ಬಿಟ್ಟು ಈ ತರ ಹಿರಿಯ ಕಲಾವಿದರು ಯಾರಾದ್ರೂ ತೀರ್ಕೊಂಡಾಗ ಅವ್ರ ಜೊತೆ ನಿಂತ್ಕೊಳ್ಳೋದಾಗ್ಲಿ, ಅವ್ರ ಕುಟುಂಬಕ್ಕೆ ಭಾಗವಹಿಸೋದಾಗ್ಲಿ, ಇದು ಯಾವುದು ಕೂಡ ಯಾರು ಮಾಡೋದಿಲ್ಲ. ಈ ತರ ಕೆಲಸಗಳಿಂದ ಕನ್ನಡ ಚಿತ್ರರಂಗದ ರಾಜ್ಯದ ಜನತೆ ನಿಮ್ಮನ್ನ ದೂರ ಇಟ್ಟಿರೋದು. ನೀವು ಅಲ್ಲೇ ಇರಿ, ನಾವ್ ಇಲ್ಲೇ ಇರ್ತೀವಿ ಅಂತ ಅಂದ್ಬಿಟ್ಟು. ತೆಲುಗು, ತಮಿಳು ಸಿನಿಮಾನ ನೋಡುವಷ್ಟು ಕನ್ನಡಿಗರು ಇವತ್ತು ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ. ಇವತ್ತು ವಿಜಯ್ ಅವ್ರ ಸಿನಿಮಾ ಹೌಸ್ಫುಲ್ ಆಗುತ್ತೆ, ಆದ್ರೆ ಕನ್ನಡಿಗರು ಟಾಪ್ ಹೀರೋಗಳ ಸಿನಿಮಾಗಳು ಹೌಸ್ಫುಲ್ ಆಗಲ್ಲ. ಏಂತ ಕೇಳಿ, ನೀವು ಈ ತರ ಮಾಡೋದಿಕ್ಕೇನೆ. ನೀವು ಜನರ ಜೊತೆ ಎಷ್ಟು ಬೆರೀತೀರಾ, ಜನ ನಿಮ್ಮ ಜೊತೆ ಅಷ್ಟೇ ಬೆರೀತಾರೆ. ನೀವು ಯಾವಾಗ ಜನರಿಂದ ದೂರ ಹೋಗೋದಕ್ಕೆ ಶುರು ಮಾಡ್ತೀರೋ, ಜನರು ನಿಮ್ಮನ್ನ ಅದೇ ತರ ದೂರ ಇಡ್ತಾರೆ. ಮೊನ್ನೆ ದೇವೇಗೌಡರ ಪತ್ನಿ ಏನಿದ್ದಾರೆ, ಅವರು ಕೂಡ ನಿಧನ ಹೊಂದ ಕೂಡ ಯಾವೊಬ್ಬ ನಟ ಕೂಡ ಕಾಣಿಸ್ಕೊಳ್ಳಿಲ್ಲ. ಸುದೀಪ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಧನಂಜಯ್ ಆಗಿರ್ಬೋದು, ಇವ್ಯಾರು ಕೂಡ ಅವು ಕಾಣಿಸ್ತಿಲ್ಲ. ಕುಮಾರಸ್ವಾಮಿ ಅವ್ರನ್ನ ನೀವು ರಾಜಕಾರಣಿ ಅಂತ ನೋಡ್ಬೇಡಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡಕ್ಕೆ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಆಕ್ಟಿವ್ ಆಗಿರೋ ನಿರ್ಮಾಪಕರು ಯಾರಾದ್ರೂ ಇತ್ತು ಅಂತಂದ್ರೆ ಅವ್ರ ಮೇಲೆ ಏನಾದ್ರು ಸಾವಾದ್ರೆ ಮುಂದೆ ನಿಂತಿರ್ತೀರಾ. ಯಾಕೇಳಿ, ಮುಂದೆ ಅವ್ರು ನಿಮ್ಗೆ ಸಿನಿಮಾ ಕೊಡಬೇಕು ಅಂತ ಅನ್ಬಿಟ್ಟು ಬರೀ ದುಡ್ಡಿಗೋಸ್ಕರ ನೀವು ನಿಂತಿರ್ತೀರಾ. ಆದ್ರೆ ಈ ತರ ಒಂದು ಕುಟುಂಬದಲ್ಲಿ ಏನಾದ್ರು ಆದಾಗ ನೀವ್ ಯಾರು ಕೂಡ ಅವ್ರ ಜೊತೆಲಿ ಇರೋದಿಲ್ಲ. ಅಂಬರೀಶ್ ಅವ್ರು ತೀರೋದಾಗ ಕುಮಾರಸ್ವಾಮಿ ಅವ್ರು ಯಾವ ತರ ಅವ್ರು 3 ದಿನ ಅವ್ರ ಬೆನ್ನೆಲುಬಾಗಿ ನಿಂತ್ಬಿಟ್ರು. ಆದ್ರೆ ಸುಮಲತಾ ಅವ್ರ ಕುಟುಂಬ, ದೇವೇಗೌಡ ಅವ್ರ ಪತ್ನಿ ಸತ್ತಾಗ ಯಾರು ಕೂಡ ಬರ್ಲಿಲ್ಲ. ಅವ್ರ ಮಗ ಕೂಡ ಬರ್ಲಿಲ್ಲ, ಅಭಿಷೇಕ್ ಅಂಬರೀಶ್ ಕೂಡ ಬರ್ಲಿಲ್ಲ, ಸುಮಲತಾ ಅವ್ರು ಕೂಡ ಬರ್ಲಿಲ್ಲ. ಆದ್ರೆ ಇದೇ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಬೆನ್ನೆಲುಬಾಗಿ ನಿಂತ್ರು. ಆದ್ರೆ ನೀವು ಅವ್ರು ಮಾಡಿದ್ದೇನು? ಮಂಡ್ಯದಲ್ಲೇ ಇದ್ದೀರಾ. ಸುಮಲತಾ ಆಗಿರ್ಬೋದು ಅಥವಾ ಇವರೇ ಆಗಿರ್ಬೋದು, ಜಾನಕಿ ಅವ್ರು ತೀರ್ಕೊಂಡಾಗ ಕೂಡ ಹೋಗ್ಲಿಲ್ಲ. ಯಾಕೆಂತಂದ್ರೆ ಅಂಬರೀಶ್ ಅವ್ರಿಗೂ ಸಾಕಷ್ಟು ಹಾಡುಗಳು ಆಡಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯದ ಜನತೆ ಕನ್ನಡ ಸಿನಿಮಾ ನಟರ ಮೇಲೆ ಅಥವಾ ಕನ್ನಡ ಚಿತ್ರರಂಗದ ಮೇಲೆ ಬೇಜಾರು ಪಡ್ಕೊಂಡು ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ. ನೀವು ಇದೇ ತರ ಮುಂದುವರೆದ್ರೆ ಇನ್ನೊಂದು 10 ರಿಂದ 15 ವರ್ಷಕ್ಕೆ ಕನ್ನಡ ಚಿತ್ರರಂಗ ಅನ್ನೋದೇ ಇರೋದಿಲ್ಲ. ಈ ಅಸ್ಸಾಂ ಚಿತ್ರರಂಗ ಹೆಂಗಿದೆ, ಅಥವಾ ಕೊಂಕಣಿ ಆಗಿರ್ಬೋದು, ಅಥವಾ ಒಂದು ತುಳು ಸಿನಿಮಾ ರಂಗ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಈ ತರ ಯಾವ ತರ ಇದೆ ಅದೇ ತರ ಒಂದು ಸ್ಥಿತಿಗೆ ಕನ್ನಡ ಚಿತ್ರರಂಗನು ತಳ್ತೀರಾ ಈಗಿನ ಸ್ಟಾರ್ ನಟರು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ತುಂಬಾ ಜಾಸ್ತಿ ಹಾಡಿದ್ದು ಕನ್ನಡ ಸಾಂಗ್ಸೇ.